ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಅಂತ ಅನ್ಕೋತಾ ಇದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಏನಂತ ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರ, ಬಟ್ ಸ್ಟಿಲ್ ನಾನು ಹೇಳ್ತೀನಿ. ನಮ್ಮೂರ ಹಬ್ಬದ ಜೊತೆ ನನ್ನ ಕತೆ ಹೆಂಗಿರುತ್ತೆ ಅಂತ ನೋಡೋದೆ ಈ ವ್ಲಾಗ್ ಆಯ್ತಾ. ನೋಡೋಣ ಇವತ್ತೊಂದು ದಿನ ಹೆಂಗೆ ಹೋಗುತ್ತೆ ಅನ್ನೋದನ್ನ ನೋಡೋಣ. ಮಾರ್ನಿಂಗ್ ಕೇರ್ ಮಾರ್ಕೆಟ್ಗೆ ಹೋಗಿದ್ದೆ. ಅಲ್ಲಿ ಯಾವುದೇ ಥರ ವೀಡಿಯೋಸ್ ಮಾಡೋದಕ್ಕಾಗಿಲ್ಲ, ಬಿಕಾಸ್ ಮೈಕ್ ಕ್ಯಾರಿ ಮಾಡಿಲ್ಲ ಒಂದು, ಆ್ಯಂಡ್ ಅಲ್ಲಿರೋ ಕ್ರೌಡಿಗೆ ನಾನು ಫೋನ್ ಸಹ ಆಚೆ ತೆಗಿಯೋಕ್ಕಾಗಿಲ್ಲ. ಸೊ ನಾನು ನಮ್ಮಮ್ಮ ಫುಲ್ ಪಜಿತಿ ಮಾಡಿಕೊಂಡು ತೊಗೊಂಡು ಬಂದಿದ್ದೀವಿ. ಸೊ ಅದಾದಮೇಲೆ ನಾನು ಆಚೆ ಬಂದಮೇಲೆ ನಾನು ವೀಡಿಯೋ ಮಾಡ್ತೀನಿ, ಓಕೆನಾ. ನಮ್ಮಮ್ಮ ಫುಲ್ ಬಿಸಿ, ಏನೇನೋ ಎತ್ತಿಕೊಳ್ಳೋದ್ರಲ್ಲಿ ಯಾರು ಇಲ್ಲ, ವೀಡಿಯೋ ಮಾಡ್ತಾ ಇದ್ದೀನಿ. ಸ್ಟಾಪ್ ಬಂತು. ಇಬ್ರು ಲಗೇಜ್ ಎತ್ಕೊಂಡು ರೆಡಿ ಆಗಿದ್ದೀವಿ ಹೋಗೋದಕ್ಕೆ. ಬಸ್ ಇಳಿದು ಸೀದಾ ಹೋಟೆಲಿಗೆ ಬಂದು ರವೆ ಇಡ್ಲಿ ತೊಗೊಂಡು ತಿಂದೆ. ಅಮ್ಮ ವಾಶ್ರೂಮ್ ಹೋಗಿ ಬಂದರು. ನನಗೆ ಆದಷ್ಟು ಎಲ್ಲೂ ರವೆ ಇಡ್ಲಿ ಇಷ್ಟ ಆಗಲ್ಲ. ಇಲ್ಲಿ ಟೇಸ್ಟ್ ಚೆನ್ನಾಗಿದೆ ಹೋಟೆಲ್. ಸೊ ಊಟ ಮಾಡಿ ಬಂದು ಇಲ್ಲಿ ಬೆಲ್ಲ ತೊಗೋಬೇಕಿತ್ತು. ಸೊ ರೇಷನ್ ಅಂಗಡಿಗೆ ಬಂದು ಬೆಲ್ಲ ಅಂತ ಹೇಳಿ ಬಂದು ಎಳ್ಳಿಕಾಯಿ ಉಪ್ಪಿನಕಾಯಿ ತೊಗೊಂಡು ಅಂಗಡಿಲಿ ರೇಷನ್ ತೊಗೊಂಡು ಬಂದು ಆಟೋ ಹತ್ಕೊಂಡ್ವಿ. ಆಟೋ ಹತ್ತಿದ ನಂತರ ಆಟೋದೊಳಗೆ ನಿಜವಾಗ್ಲೂ ಸೀಟೇ ಇರಲಿಲ್ಲ ಬಿಡು. ಕಂಜೆಸ್ಟೆಡಾಗಿ ಕೂತ್ಕೊಂಡಿದ್ದು. ಅಲ್ಲಿ ಅಮ್ಮನ ಅಪೋಸಿಟ್ ನಾನು ಕೂತ್ಕೊಂಡಿದ್ದೆ, ನನ್ನ ಅಪೋಸಿಟ್ ನನ್ನ ಅಮ್ಮ ಕೂತಿದ್ರು. ಆ ಗ್ಯಾಪಲ್ಲಿ ಒಂದು ಚಿಕ್ಕ ವಿಡಿಯೋ ತೊಗೊಂಡೆ. ಅವ್ರಿಗೆ ಗೊತ್ತಿಲ್ಲ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ, ಬಟ್ ಚೆನ್ನಾಗಿ ಕಾಣಿಸ್ತಿದೆ. ಅವ್ರಿಗೆ ತುಂಬೋದು. ಆಟೋ ಇಳಿದು ನಾನು ನಮ್ಮಮ್ಮ ನಡ್ಕೊಂಡು ಹೋಗ್ತಿದ್ವಿ. ಅಮ್ಮ ಹಂಗೆಂದು ತಿರ್ಗೋ. ಆರತಿ ರೆಡಿ ಮಾಡಬೇಕು. ಆರತಿ ರೆಡಿ ಮಾಡೋಕ್ಕೂ ಮುಂಚೆ ನಾನು ಫ್ರೆಶ್ ಅಪ್ ಆಗಿ ಬಂದು ಆರತಿ ರೆಡಿ ಮಾಡ್ತೀನಿ. ಎಲ್ಲೂ ವೀಡಿಯೋ ಸ್ಕಿಪ್ ಮಾಡಿದೆ. ವಿಡಿಯೋ ಫುಲ್ ಕಂಟಿನ್ಯೂಟಿಯಲ್ಲಿ ನೋಡಿ. ಲೈಕ್ ನೈಟ್ 11 ಗಂಟೆವರೆಗೂ ಆಗ್ಬೋದು. ಆದರೆ ನಮ್ಮೂರಲ್ಲಿ ಆರತಿ ಎತ್ಕೊಂಡು ಹೋಗೋರೆಲ್ಲ ಅವ್ರವ್ರ ಮನೇಲಿ ಅವ್ರವರೇ ಪ್ರಿಪೇರ್ ಮಾಡ್ತಿರ್ತಾರೆ. ಅದನ್ನು ಯಾವ ಥರ ಮಾಡ್ತೀನಿ ಅಂತ ನೋಡಿ. ಆರತಿ ಮಾಡೋಕ್ಕೆ ನನ್ನ ಅಕ್ಕ ತಂಗಿ ಇಬ್ಬರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಜೊತೆಗೆ ನಾನು ಸಹ ಸಪೋರ್ಟ್ ಮಾಡ್ತಾ ಇದ್ದೀನಿ, ಸರಿನಾ. ಆಮೇಲೆ ಇನ್ನೊಂದು, ನಮ್ಮ ಅಕ್ಕಂಗೆ ಜಾಸ್ತಿ ಬೇಗ ನಗು ಬರಲ್ಲ ಆಯಿತಾ. ಅವ್ರು ನಗೋವರೆಗೂ ಕಾಯಬೇಕು. ಅವರು ಬೇಗ ಸ್ಮೈಲ್ ಅನ್ನೋದು ಕೊಡಲ್ಲ ಆಯಿತಾ. ಕಾಯಬೇಕು. ಅವ್ರ ನಗು ಬಂದಿದ ತಕ್ಷಣ ಹಂಗೆ ಕ್ಯಾಪ್ಚರ್ ಮಾಡ್ಕೊಬಿಡಿ, ಎಲ್ಲೂ ಬಿಟ್ಕೊಡ್ಬಿಡಿ ಆಯಿತಾ. A few moments later. One eternity later. ಬಂದಿಲ್ಲ ಬಿಡು ಶುಲು, ನೀ ಬಂದಿಲ್ಲ ಬಿಡು. ಎಸ್, ನಾನು ಫೈನಲಿ ರೆಡಿ ಆದೆ. ನನ್ನ ಕೆಂಪು ಕೂಡ ಸ್ನಾನ ಮಾಡಿ ರೆಡಿ ಆಗಿದ್ದಾನೆ. ಒಂದಿಷ್ಟೇ ರೆಡಿ ಆಗೋದು. ಆಲ್ರೆಡಿ ಅವನಿಗೆ ದೃಷ್ಟಿ ಆಗೋಗಿದೆ. ನನಗಂತೂ ದೃಷ್ಟಿ ಆಗಲ್ಲ. ಸೊ ದಟ್ ನಾನು ಹಿಂಗೆ ಫೈನಲಿ ನಾವು ರೆಡಿ ಮಾಡಿರುವಂಥ ಆರತಿ. ಇದು ಒಂದು ರೆಡಿ ಆಗಿದೆ. ಟೋಟಲ್ 2.
ನಡಿ ನಡಿ ಬರ್ತಾವ್ರೆ ಆಂಟಿ ಅಮ್ಮ. ಕೊಡಕ್ಕ ಶಿಲ್ಲು ಶಿಲ್ಲು ಮೇಲೆ ಎರೆದವ್ರನ್ನ ಕರ್ಕೊಂಡು ಬರೋದಕ್ಕೆ ಹೋಗಿದ್ರು. ಆ ಗ್ಯಾಪಲ್ಲಿ ಕಲಶ ಆರ್ತಿನೆಲ್ಲ ಕೆಳಗಿಟ್ಟು ಎಲ್ಲರೂ ಮಾತಾಡ್ಕೊಂಡು ನಿಂತ್ಕೊಂಡಿದ್ರು. ನಾವು ಒಳ್ಳೆ ಜಾಯ್ನ್ ಆಗಿದ್ದೆ. ಇವ್ರು ನಮ್ಮ ಅಪ್ಪ. ಮೇಡಮ್ ಅವರೇ ನಮ್ದು ಸ್ವಲ್ಪ ವಿಡಿಯೋ ಮಾಡಿ ಕಳ್ಸ್ರಿ. ಯೂಟ್ಯೂಬಲ್ಲಿ ಹಾಕ್ತಾಳೆ ನೋಡ್ಕೊಬಿಡಿ. ಫುಲ್ ತರಿಸ್ಬೇಕಾ? ನಡಿಬೇಕಲ್ಲ ಕಲ್ಲು ಬೇರೆ. ಬಂದ್ರು 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 ಇಡ್ಕ. ನಿಮ್ ಜೊತೆಗೆ ಜಾಯ್ನ್ ಆಗಮ್ಮ. ಇಬ್ಬರದು ಒಂದು ಇಡ್ಕ ಮಾಡ್ಲಿ. ನೀನ್ ಮುಂದಕ್ಕೆ ಹೋಗಮ್ಮ ಇಬ್ಬರು ನಡಿಯಮ್ಮ. ಈಗ ಹುಷಾರಾಗಿ ಹೋಗಿ. ಮೂರನೇ ಆರತಿ ಮುತ್ತುರಾಯ ಸ್ವಾಮಿ ದೇವಸ್ಥಾನನ ಹೋಗಿದ್ದು. ಅಲ್ಲಿ ಪ್ರದಕ್ಷಿಣೆ ನಾವು ಮನೇಲಿ ಇದೆಲ್ಲ ಮನೇಲಿ ಅಂದರೆ ಎಲ್ಲ ಮುಗಿಸ್ಕೊಂಡು ಪಾಡ್ಗಾರ ಹೋಗ್ತವ್ರೆ. ಬರ್ತಾರೆ. ನಾವು ಸುಸ್ತಾಗಿ ಬಿದ್ದೋಗ್ಬಿಟ್ಟವಳು. ಹಿಂದೆಲ್ಲ ಬಂತು, ಮುಂದೆ ಹೋಗಿ ಹಿಂದೆಯಿಂದ ಬಂತು. ಸಿಕ್ಕಾಪಟ್ಟೆ ಸುಸ್ತಾಗ್ಬೋದು. ನಾನು ಸುಸ್ತಾಗಿರ್ತೀನಿ ನಮ್ಮ ಸ್ಲಿಪ್ಪರ್ ಬಿಟ್ಬಿಟ್ಟಿದ್ದೀನಿ. ಬಾ ಹೋಗೋಣ ಅಂತ ಮತ್ತೆ ನನಗೆ ಹಿಂಸೆ ಕೊಡ್ತಾಳೆ. ನೋಡಿ ಮುಖ ನೋಡಿ ಅವಳ ಮಖವ. ಫೈನಲಿ ಡೇ 1 ಅಂದರೆ ನಮ್ಮೂರ ಹಬ್ಬ ಡೇ 1 ಕಂಪ್ಲೀಟ್ ಆಗಿದೆ. ಟೈಮ್ 11:15 ಕಂಪ್ಲೀಟ್ ಮಾಡಿ
ಸ್ವಲ್ಪ ಕಾಲೆಲ್ಲ ಸಿಕ್ಕಾಪಟ್ಟೆ ನೋವಾಗ್ತೈತೆ. ಏನು ಮಾಡೋಣ, ಹಬ್ಬ ಅಲ್ವಾ, ಹ್ಯಾವ್ ಟು ಗೋ ಅಷ್ಟೇ. ಸಿಕ್ಕಾಪಟ್ಟೆ ಕಷ್ಟ. ಫಾರ್ ದ ಫಸ್ಟ್ ಟೈಮ್ ಆಯಿತಾ ಆರತಿ ಹೊತ್ತಿದ್ದು ನಾನು. ನನ್ನ ಅಕ್ಕ ತಂಗಿದಿರು ಎತ್ಕೊಳ್ತಾ ಇದ್ರು, ಓಕೆ ಫೈನ್ ಅಂತ. ಆರಿಬಲ್, ಸಿಕ್ಕಾಪಟ್ಟೆ ಆರಿಬಲ್ ಆಯಿತಾ. ಓಕೆ ಫೈನ್, ನೋಡುವ ಡೇ 2 ಹೇಗೆ ಹೋಗುತ್ತೆ ಅಂತ. ಅಂಟಿಲ್ ದ್ಯಾಟ್ ಬಾಯ್ ಬಾಯ್. ಡೇ 2 ವಿಡಿಯೋ ನಾನು ನೆಕ್ಸ್ಟ್ ಡೇನೇ ಹಾಕ್ತೀನಿ. ಡೇ 1 ವಿಡಿಯೋ ಇವಾಗ ಹಾಕ್ತೀನಿ, ಓಕೆನಾ? ಯಾಕಂತ ಅಂದರೆ ಕಂಟಿನ್ಯೂಟಿ ಕೊಟ್ಟರೆ ಅದು ತುಂಬ ಲ್ಯಾಗ್ ಆಗೋಗುತ್ತೆ ಅನ್ನೋ ಒಂದಿದು. ಸೊ ಡೇ 1 ಹಾಕ್ತೀನಿ, ಡೇ 2 ಹಾಕ್ತೀನಿ, ಡೇ 3 ಹಾಕ್ತೀನಿ. ಓಕೆ, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ, ಗುಡ್ ನೈಟ್, ಲವ್ ಯು ಆಲ್.